ನಿಮ್ ತೋಟದಲ್ಲಿ ಯಾವ ಗೊಬ್ಬರ ಹಾಕಿದ್ರೆ ಅಧಿಕ ಲಾಭ ತಗೋತಿರೋ? ಕೊಟ್ಟಿಗೆ ಗೊಬ್ಬರನು, ಮೇಕೆ ಗೊಬ್ಬರನು, ಕೋಳಿ ಗೊಬ್ಬರನು? ಬನ್ನಿ ನೋಡೋಣ. ನಮಸ್ತೆ ರೈತ ಬಾಂಧವರೇ. ಸೊ ಬನ್ನಿ, FIM ಅಂತಂದ್ರೆ ಫಾರ್ಮ್ ಯಾರ್ಡ್. ಕೆಲವು ಕಡೆ ಕೊಟ್ಟಿಗೆ ಗೊಬ್ಬರ ಅಂತಾರೆ, ದನದ ಗೊಬ್ಬರ ಅಂತಾರೆ, ಸೇಮ್. ಸೊ ಅದರಲ್ಲಿ NPK ಬಂದ್ಬಿಟ್ಟು 0.5 kg, 0.2 kg, 0.5 kg NPK ಇರುತ್ತೆ, ಅಂದ್ರೆ ಪ್ರತಿ 100 kg ಗೊಬ್ಬರಕ್ಕೆ. ಸೊ ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಸಾವಯವ ಇಂಗಾಲ ಅಂತಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೀವಿ, ಇದು ಜಾಸ್ತಿ ಆಗುತ್ತೆ. NPK ಅಂದ್ರೆ ಫಾರ್ ಎಕ್ಸಾಂಪಲ್ FIM ಹಾಕೋದ್ರಿಂದ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ, ಆರ್ಗ್ಯಾನಿಕ್ ಕಾರ್ಬನ್. ಇದು ಇನ್ಕ್ರೀಸ್ ಆಯ್ತು ಅಂದ್ರೆ ಸಾಯಿಲ್ ನಲ್ಲಿ ಮೈಕ್ರೋಬ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳು ಕೂಡ ಆಟೋಮೆಟಿಕ್ ಇನ್ಕ್ರೀಸ್ ಆಗುತ್ತೆ, ನೀರು ಹಿಡಿದಿಡುವಂತ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು 25 ಇಂದ 30 kg ಪರ್ ಗಿಡಕ್ಕೆ ಅಂದ್ರೆ ಅರೆಕನೆಟಿಕ್ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೋಳಿ ಗೊಬ್ಬರ ಅಂದ್ರೆ ಹೆನ್ ಮ್ಯಾನ್ಯೂರ್ ಅಂತ ಕರೀತಾರೆ. ಸೊ ಅದರಲ್ಲಿ NPK ರೇಷಿಯೋ ಎಷ್ಟು ಇರುತ್ತೆ ಅಂದ್ರೆ 3 kg ನೈಟ್ರೋಜನ್ ಇರುತ್ತೆ, 2.5 kg ಫಾಸ್ಫರಸ್ ಇರುತ್ತೆ, 1.5 kg ಪೊಟ್ಯಾಶ್ ಇರುತ್ತೆ ಪ್ರತಿ 100 kg. ಸೊ ಇದರಲ್ಲಿ ಹೈ ನೈಟ್ರೋಜನ್ ಇರುತ್ತೆ. ಹೈ ನೈಟ್ರೋಜನ್ ಇದ್ರೆ ಏನಕ್ಕೆ ಉಪಯೋಗ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಸೊ ಹೈ ನೈಟ್ರೋಜನ್ ಸಾರಜನಕ ಜಾಸ್ತಿ ಇರುತ್ತೆ, ಬೇಗ ಸಿಗುತ್ತೆ, ನೀವು ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ತಗೊಳ್ಳುವಂತ ಕೆಲಸಗಳನ್ನ ಮಾಡುತ್ತೆ. ಸೊ ಇದು ಅರೆಕನೆಟಿಕ್ ಬಂದ್ರೆ ಸ್ಪೆಸಿಫಿಕೇಶನ್ 3 ರಿಂದ 5 kg ಪ್ರತಿ ಗಿಡಕ್ಕೆ ಹಾಕ್ಬೇಕಾಗುತ್ತೆ. ಸೊ ಕೊನೆಯದಾಗಿ ಬಂತು ಅಂದ್ರೆ ಗೋಟ್ ಮೆನ್ಯೂ ಅಂದ್ರೆ ಕುರಿ ಮೇಕೆ ಅಥವಾ ಗೊಬ್ಬರ ಅಂತ ಕರೀತಾರೆ, ಕುರಿ ಮೇಕೆ ಗೊಬ್ಬರ ಅಂತ. ಸೊ ಇದ್ರ NPK ಬಂದ್ಬಿಟ್ಟು 2.7 kg ನೈಟ್ರೋಜನ್ ಇರುತ್ತೆ, 1 kg ಫಾಸ್ಫರಸ್ ಇರುತ್ತೆ, 2.3 kg ಪೊಟ್ಯಾಶ್ ಇರುತ್ತೆ. ಓಕೆನಾ? ಸೊ ನಿಧಾನವಾಗಿ ಪೋಷಕಾಂಶಗಳನ್ನ ಕೊಡ್ತಾ ಇದೆ, ಸ್ಲೋ ಆಗಿ ಕೊಡ್ತಾ ಹೋಗುತ್ತೆ. ಸೊ ಮತ್ತೆ ರೂಟ್ ಡೆವಲಪ್ಮೆಂಟ್ ಬೇಗ ಆಗುತ್ತೆ. ಯಾವುದು ಗೋಟ್ ಫಾರ್ಮಿಂಗ್ ಅಂದ್ರೆ ಮೇಕೆ ಕುರಿ ಗೊಬ್ಬರ. ಇದು ಪ್ರತಿ ಗಿಡಕ್ಕೆ 5 ರಿಂದ 10 kg ಪ್ರತಿ ಗಿಡಕ್ಕೆ ಅರೆಕನೆಕ್ಟ್ ಅಂದ್ರೆ ಅಡಿಕೆ ಆದ್ರೆ ಮಾತ್ರ ಈ ರೆಕಮೆಂಡೇಶನ್ ಹೇಳ್ತಾ ಇರೋದು. ಇಷ್ಟೆಲ್ಲ ಹೇಳೋದಾದ್ಮೇಲೆ ನಿಮಗೆ ಒಂದು ಅಂದಾಜು ಸಿಕ್ಕಿದೆ ನಿಮ್ಮ ಹೊಲಕ್ಕೆ ನಿಮ್ಮ ಬೆಳೆಗೆ ಯಾವ ಗೊಬ್ಬರ ಸೂಕ್ತ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಹೊಲಕ್ಕೆ ಯಾವ ಗೊಬ್ಬರವನ್ನು ಹಾಕ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಆಯ್ಕೆ ಮುಂದಿನ ವಿಡಿಯೋಲಿ ಸಿಗೋಣ. ಧನ್ಯವಾದ.